ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಸೂಪರಾಗಿದ್ದೀವಿ. ಗುರುವಾರದ ಮಾರ್ನಿಂಗ್ ರೋಟೀನ್ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತಿನ ಬ್ಲಾಗ್ನ ಇವತ್ತೇ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಬೇಗ ಒಂದು 50K ಏನಾದರೂ ನಾನು ರೀಚ್ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನನ್ನ ಆಸೆನ ನಿರಾಸೆ ಮಾಡಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಗಂಟೆ 6:40 ನೋಡಿ. 6:30 ಎದ್ದೆ ಇವತ್ತು. 6:30 ಎದ್ದು ಈಗ ಫ್ರೆಶ್ ಆಗಿ ಹೊರಗಡೆ ಬಂದಿದ್ದೀನಿ ನೋಡಿ. ಹೊರಗಡೆ ವಾತಾವರಣ ನೋಡಿ ಯಾವ ರೀತಿಯಾಗಿದೆ. ಇನ್ನೂ ಸೂರ್ಯ ಉದಯ ಆಗಿಲ್ಲ, ಅಂದರೆ ಸೂರ್ಯ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಉದಯ ಆಗಿರ್ಬೋದು, ಕಾಣಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಪಕ್ಷಿಗಳ ಚಿಲಿಪಿಲಿ, ತಂಪಾದ ಗಾಳಿ ಅನ್ನೋದಕ್ಕಿಂತ ಚಳಿಗಾಳಿ ಅಂತಲೇ ಹೇಳ್ಬೋದು. ಅಷ್ಟೊಂದು ಥಂಡಿ, ಚಳಿಗಾಳಿ, ಒಂಥರ ಹೊರಗಡೆ ಬರೋಕ್ಕಾಗೋದಿಲ್ಲ. ಅಷ್ಟು ಒಂಥರ ಥಂಡಿ ಆಗ್ತಾ ಇರುತ್ತೆ. ಅದರಲ್ಲೂ ನಮ್ಮನೆ ಹತ್ರ ಎದುರು ಬಾಗಿಲು ಈ ರೀತಿ ಇರೋದ್ರಿಂದ, ಪಕ್ಕ ಬಿಲ್ಡಿಂಗ್ಗಳಿಲ್ದಿರೋದ್ರಿಂದ ಸೀದಾ ಒಳಗಡೆ ಗಾಳಿ ಜೋರು ಬಂದುಬಿಡುತ್ತೆ. ಬಾಗಿಲು ಓಪನ್ ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಗಾಳಿ ಚಳಿ ಆಗುತ್ತೆ. ನಾನು ಜಾಸ್ತಿ ಬಾಗಿಲೇ ಓಪನ್ ಮಾಡಲ್ಲ, ಬಟ್ ಏನು ಮಾಡೋಗಿಲ್ಲ. ಹಾಗೆಯೇ ಈಗ ಹೊರಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ವಸ್ತುಗಳನ್ನೆಲ್ಲ ಒರೆಸ್ಕೊಂಡಿದ್ದೀನಿ, ಬಟ್ಟೆ ಎಲ್ಲ. ಅದಾದ ನಂತರ ಗುಡಿಸ್ಕೊತಾ ಇದ್ದೀನಿ. ಗುಡಿಸ್ಕೊಂಡು ಒರೆಸ್ಕೊಂಡು ಬೆಳಗ್ಗೆನೇ ಒಂದು ರಂಗೋಲಿ ಬಿಡಬೇಕು. ಹಾಗಾಗಿ ಆ ಕೆಲಸ ಮಾಡ್ತಾಯಿದ್ದೀನಿ. ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ. ಬ್ರೇಕ್ಫಾಸ್ಟ್ ತಯಾರಿ ಆಗಬೇಕು. ಅದಾದಮೇಲೆ ಇನ್ನು ಬಟ್ಟೆಗಳು ರಾತ್ರಿ ತೆಗೆದು ಒಣ ಹಾಕಿದ್ದೀನಿ. ಇಲ್ಲಿ ಆ ಬಟ್ಟೆಗಳನ್ನೆಲ್ಲ ತೆಗೆದು ಮೇಲೆ ಹಾಕಬೇಕು, ಆ ಕೆಲಸನೂ ಇದೆ. ಸೊ ಆ ಕಡೆಯಿಂದ ಕ್ಯಾಮ್ರಾ ಇಟ್ಟರೆ ಅಷ್ಟೊಂದು ಬೆಳಕಿಗೆ ಚೆನ್ನಾಗಿ ಕಾಣಲ್ಲ ನೋಡಿ. ಈ ಕಡೆಯಿಂದ ಕ್ಯಾಮ್ರಾ ಇಟ್ಬಿಟ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕ್ಲಿಯರಾಗಿ. ಹಾಗೆಯೇ ಗಿಡಗಳಲ್ಲಿ ಒಂದರಲ್ಲೂ ಹೂ ಬಿಟ್ಟಿಲ್ಲ. ಎಲ್ಲ ಹೂಗಳೆಲ್ಲ ಬಾಡ್ಕೊಂಡು ಹೋಗಿದೆ. ಇನ್ನು ಈ ಕಡೆ ಪಾಟಲ್ಲಂತೂ ಎಲ್ಲ ಗಿಡ ಹೋಗ್ಬಿಡ್ತದು. ಬೇರೆ ಏನಾದರೂ ತಂದು ಹಾಕಬೇಕು. ಹಾಗಾಗಿ ನಾನು ಈಗ ಸದ್ಯಕ್ಕೆ ಹೂಗಳು ಹಾಕ್ತಾಯಿದ್ದೀನಿ, ಒಣಗಿರೋ ಹೂಗಳು ಹಾಕ್ತಾಯಿದ್ದೀನಿ, ಚೆನ್ನಾಗಿ ಗೊಬ್ಬರ ಆಗಲಿ ಅಂತೇಳಿ. ಚೆನ್ನಾಗಿ ಮಣ್ಣಿಗೆಲ್ಲ ಗೊಬ್ಬರ ಆದಮೇಲೆ ಹಾಕೋಣ ಅಂತ ಮೇಲೆ ಬಂದಿದ್ದೀನಿ ನೋಡಿ. ಈಗ ಮೇಲೆ ಬಂದು ಬಟ್ಟೆ ಎಲ್ಲ ಒಣಾಕ್ತಾಯಿದ್ದೀನಿ. ಬಟ್ಟೆ ಕೆಳಗಡೆ ಅಲ್ಲೇ ಹಾಕಿದ್ದೆ, ಮನೆ ಬಾಗಿಲ ಹತ್ರನೇ ಹಾಕಿದ್ದೆ. ಅಲ್ಲಿ ಹಂಗೆ ಒಂದ್ರ ಮೇಲೆ ಒಂದು ಹಾಕಿರ್ತೀನಿ. ರಾತ್ರಿ ಹಾಕಿದ್ದು ಬಟ್ಟೆಗಳಿದು. ಒಂದ್ರ ಮೇಲೆ ಒಂದು ಹಾಕೋದ್ರಿಂದ ಒಣಗಲ್ಲ. ಮೇಲಾದರೆ ಒಂದು 2 ಅವರಿಗೆ ಚೆನ್ನಾಗಿ ಒಣಕೊಂಡ್ಬಿಡುತ್ತೆ ಅಂತೇಳಿ ಮೇಲೆ ಬಟ್ಟೆ ಹಾಕ್ಬಿಟ್ಟು ಈಗ ಬರ್ತಾಯಿದ್ದೀನಿ. ಇನ್ನೂ ನಾನು ಬಾಗಿಲೆಲ್ಲ ಒರೆಸ್ಕೊಂಡಿಲ್ಲ. ಸೊ ಫಸ್ಟ್ ಬಟ್ಟೆ ಹಾಕ್ಬಿಟ್ಟು ಬಂದು ಆಮೇಲೆ ಒರೆಸ್ಕೊಳ್ಳೋಣ ಅಂತೇಳಿ ಬರ್ತಾಯಿದ್ದೀನಿ. ಸೊ ಇಲ್ಲಿ ಒಂದ್ರ ಮೇಲೆ ಒಂದು ಬಟ್ಟೆ ಹಾಕಿದ್ದೆ ಅಲ್ವಾ, ಅದನ್ನೆಲ್ಲ ಸರಿಯಾಗಿ ಹಾಕ್ತಾಯಿದ್ದೀನಿ. ರಾತ್ರಿ ನಾನು ಹಾಕಿದ್ದು, ಸಂಜೆ ಹಾಕಿದ್ದು. ಹಾಗಾಗಿ ಸಂಜೆ ನಾನು ಮೇಲೆ ಹಾಕಿರಲಿಲ್ಲ, ಇಲ್ಲೇ ಹಾಕ್ಬಿಟ್ಟಿದ್ದೆ. ಇಲ್ಲೇ ಒಂದು 2 ಸ್ಟೆಪ್ಪು ದಾರಾನ ಕಟ್ಕೊಂಡಿದ್ದೀನಿ, ಎಮರ್ಜೆನ್ಸಿಗೆ ಅಂತೇಳಿ. ಅಂದರೆ ಮಳೆ ಬಂದಾಗೆಲ್ಲ ಬಟ್ಟೆ ಒಣಗಿಸ್ಕೊಳ್ಳೋದು ಕಷ್ಟ ಆಗುತ್ತಲ್ವ. ಹಾಗಾಗಿ ಇಷ್ಟಕ್ಕೆ ಮಾತ್ರ ನಾನು ಕಟ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲದನ್ನು ಸ್ವಲ್ಪ ಹರಡಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಒಣಗಲಿ ಅಂತೇಳಿ. ಸಣ್ಣ ಪುಟ್ಟದನ್ನೆಲ್ಲ ಇಲ್ಲೇ ಬಿಟ್ಟಿದ್ದೀನಿ. ದೊಡ್ಡದನ್ನೆಲ್ಲ ತೊಗೊಂಡೋಗಿ ಮೇಲೆ ಹಾಕಿ ಬಂದಿದ್ದೀನಿ. ಇನ್ನಾದ ನಂತರ ಈಗ ನಾನು ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ನಾನು ಹೇಳ್ದಂಗೆ ಒಂದು ಗಿಡದಲ್ಲಿ ಈ ಕಡೆ ಪಾಟಲ್ಲಿ ಖಾಲಿ ಇದೆ. ಪಾಟಲ್ಲಿ ಯಾಕೋ ಚೆನ್ನಾಗಿ ಬೆಳೀತಾ ಇಲ್ಲ. ಹಾಗಾಗಿ ಆ ಪಾಟಿಗೆ ಸ್ವಲ್ಪ ಹೂಗಳನ್ನೆಲ್ಲ ಹಾಕಿ ಬಿಡ್ತಾಯಿದ್ದೀನಿ. ಹೂಗಳು ಹಾಕಿ ಚೆನ್ನಾಗಿ ಗೊಬ್ಬರ ಆಗಲಿ, ಆಮೇಲೆ ಯಾವುದಾದ್ರೂ ಒಂದು ಒಳ್ಳೆ ಗಿಡನ ನೆಡೋಣ ಅಂತ ಹೇಳ್ಬಿಟ್ಟು ಹಾಗೇ ಬಿಟ್ಟಿದ್ದೀನಿ. ಅದಾದ ನಂತರ ನೀಟಾಗಿ ಮುಂದ್ಗಡೆ ಎಲ್ಲ ಮಾಪ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲೂ ಕೂಡ ನೀರು ಮುಟ್ಟೋಕ್ಕಾಗಲ್ಲ ಬೆಳಗ್ಗೆನೇ, ಅಷ್ಟು ಒಂದು ಚಳಿ ಇದೆ ಅಲ್ವಾ. ಹಂಗಾಗಿ ಮಾಪಲ್ಲೇ ನಾನು ಒರೆಸ್ಕೊತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಇನ್ನೊಂದು ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೋತೀನಿ. ಏನಂತ ಹೇಳಿದ್ರೆ, ಒಂದು 35 ವರ್ಷ ಹೆಣ್ಮಕ್ಳಿಗೆ ದಾಟ್ತು ಅಂದರೆ ವೀಕ್ ಆಗಿಬಿಡ್ತೀವಿ. ನಿಜವಾಗ್ಲೂ ದೇಹದಲ್ಲಿ ಒಂಥರ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಸ್ವಲ್ಪನೂ ದೇಹ ತಡೆಯೋದಿಲ್ಲ. ಒಂದು ಚಳಿ ಆದರೂ ತಡೆಯೋದಿಲ್ಲ, ಒಂದು ಸೆಕೆ ಆದರೂ ತಡೆಯೋದಿಲ್ಲ. ಆ ರೀತಿ ಆಗುತ್ತೆ. ಅಂದರೆ ಈಗಿನ ವಾತಾವರಣ, ಮುಂಚೆ ಎಲ್ಲ ಗಟ್ಟಿಯಾಗಿರೋರು, ಆವಾಗಿನ ಕಾಲದವರು ಅಂತಂದರೆ 50-60 ವರ್ಷ ಆದರೂ ಕೂಡ ಇನ್ನೂ ನಾವು ಅವರ ಕಾಲು ಭಾಗ ಕೆಲಸ ಮಾಡೋಕ್ಕಾಗಲ್ಲ, ಅಷ್ಟೊಂದು ಕೆಲಸ ಮಾಡ್ತಾರೆ. ಅವ್ರು ತಿಂತಾ ಇದ್ದಿದ್ದ ಆಹಾರ ಇರ್ಬೋದು, ಅವ್ರು ಮಾಡೋವಂಥ ಕೆಲಸ ಇರ್ಬೋದು, ನಾವು ಮಾಡೋವಂಥ ಸುಲಭವಾದ ಕೆಲಸಗಳು, ಈ ಸುಲಭವಾದ ಕೆಲಸಗಳು ಕೂಡ ನಮ್ಗೆ ಇವಾಗ ಮಾಡೋದಕ್ಕೆ ಕಷ್ಟ ಅನ್ನಿಸ್ತಾ ಇರುತ್ತೆ ಕೆಲವು ಟೈಮು. ಆ ರೀತಿ ನಮ್ಮ ದೇಹಗಳು ಹಾಳಾಗ್ಬಿಟ್ಟಿದೆ. ನಿಜವಾಗ್ಲೂ ಒಂದೊಂದು ಸತಿ ಅನಿಸ್ಬಿಡುತ್ತೆ, ಈ ಬ್ಯುಸಿ ವಾತಾವರಣದಲ್ಲಿ, ಬ್ಯುಸಿ ಲೈಫಲ್ಲಿ ಈ ರೀತಿ ನಾವು ಇರೋದ್ರಿಂದನೇ ನಾವು ಈ ವಯಸ್ಸಿಗೆ ಇಷ್ಟೊಂದು ವೀಕ್ ಆಗಿದ್ದೀವಿ ಅಂತ. ಅದರಲ್ಲೂ ನಾನು ಬೆಂಗಳೂರಿಗೆ ಬಂದಿದ್ದರಿಂದ ಇಲ್ಲಿ ತನಕನೂ ಫ್ಲೋರೈಡ್ ವಾಟರ್ ಯೂಸ್ ಮಾಡಿ ದೇಹದ ಮೂಳೆಗಳು ಕೂಡ ಸೌತ ಬಂದಿದೆ, ಹಲ್ಲುಗಳು ಕೂಡ ಸೌತ ಬಂದಿದೆ. ಊರಲ್ಲಿದ್ದಾಗ ಒಂದು ಸ್ವಲ್ಪನೂ ಅಲ್ಲಲ್ಲಿ ಗ್ಯಾಪ್ ಇರಲಿಲ್ಲ. ಅಲ್ಲೂ ಸ್ವಲ್ಪ ಸಣ್ಣದಾಗಿ ಉಳ್ಕಲಿತ್ತು. ಆದರೆ ಇಲ್ಲಿ ಬಂದಾದ್ಮೇಲಂತೂ 2-3 ಹಲ್ಲು ತೆಗೆಸಿದ್ದಾಯಿತು, 2 ಹಲ್ಲು ತೆಗೆಸಿದ್ದಾಯಿತು, 2 ರೂಟ್ ಕೆನಲ್ ಮಾಡಿಸಿದ್ದಾಯಿತು. ಇನ್ನೂ ಕೂಡ ಹಲ್ಲು ನೋವು ಕತೆಗಳು ಮುಗಿತಾ ಇಲ್ಲ. ಹಲ್ಲು ನೋವಿಗೆ ತೆಗೆಸಿ ಏನಾಗುತ್ತೆ, ತಲೆನೋವು ಬರುತ್ತೆ.
ಸೊ ಈ ರೀತಿ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ದೇಹನೂ ಕೂಡ ವೀಕ್ ಆಗ್ತಾ ಇರುತ್ತೆ. ಒಂಚೂರು ಚಳಿ ತಡೆಯಲ್ಲ, ಒಂಚೂರು ಬಿಸಿಲು ತಡೆಯಲ್ಲ ಅನ್ನೋ ಥರ ಆಗ್ತಾ ಇರುತ್ತೆ. ಬಟ್ ಆವಾಗಿನ ಕಾಲದ ಫುಡ್ ಹಾಗೆ ಇತ್ತು, ಆವಾಗಿನ ಕಾಲದ ವಾತಾವರಣ ಹಾಗೆ ಇತ್ತು. ಇವಾಗ ಪ್ರಕೃತಿನೂ ನಾಶವಾಗ್ತಾ ಇದೆ, ಪರಿಸರನೂ ಹಾಳಾಗ್ತಾ ಇದೆ. ಹಾಗಾಗಿ ಈ ಥರದ ಸಮಸ್ಯೆಗಳನ್ನ ನಾವೆಲ್ಲರೂ ಕೂಡ ಫೇಸ್ ಮಾಡಲೇಬೇಕಾಗುತ್ತೆ. 40-45 ವರ್ಷದೊತ್ತಿಗೆ ದೇಹದಲ್ಲಿರೋ ಎಲ್ಲ ಶಕ್ತಿನೂ ಕುಂದೋಗುತ್ತೆ ಅಂತಲೇ ಹೇಳ್ಬೋದು. ಇವಾಗಿಂದ ನಾವು ಸ್ವಲ್ಪ ಫಿಟ್ ಆಗದೆ ಹೋದರೆ ಮುಂದಕ್ಕೆ ನಮ್ಮ ಜೀವನ ಇನ್ನೂ ಕಷ್ಟ ಆಗುತ್ತೆ ಅನಿಸುತ್ತೆ. ಸೊ ಈಗ ನಾನು ಹೊಸ್ತಿಲಿಗೆಲ್ಲ ನೋಡಿ ಈ ರೀತಿ ಚಿಕ್ಕದಾಗಿ ರಂಗೋಲಿ ಬಿಟ್ಟಿದ್ದೀನಿ. ಮಧ್ಯಕ್ಕೊಂದು ನಕ್ಷತ್ರ ಚಿತ್ರ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಈ ರೀತಿ ಫ್ಲವರ್ ಥರ ಡಿಸೈನ್ ಮಾಡಿದ್ದೀನಿ. ಹಾಗೆಯೇ ಮಧ್ಯಕ್ಕೊಂದು ರಂಗೋಲಿ ಬಿಡಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರಂಗೋಲಿ 7ರಿಂದ 1 ಚಿಕ್ಕಿದ್ದು. ಸುಮಾರು ಸತಿ ನಾನು ಬಿಡಿಸಿ ತೋರಿಸಿದ್ದೀನಿ. ಬಟ್ ಇಲ್ಲಿ ಸರಿಯಾಗಿ ಕ್ಯಾಮ್ರಾ ಸೆಟ್ ಮಾಡ್ಕೊಂಡಿರಲಿಲ್ಲ. ನೀವು ಕೇಳಿದ್ರೆ ಒಂದು ಸತಿ ತಾವರೆ ಹೂವಿನ ರಂಗೋಲಿ ಬಿಡಿಸಿ ತೋರಿಸಿ ಅಂತೇಳಿ. ಕ್ಯಾಮ್ರಾ ಸರಿಯಾಗಿ ಸೆಟ್ಟೇ ಮಾಡ್ಕೊಂಡಿರಲಿಲ್ಲ, ಹಂಗಾಗಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಹಾಗೆ ತೋರಿಸಿದ್ದೀನಿ. ಗಂಟೆ ಈಗ 7:15 ಆಯಿತು. ನನ್ನ ಹಸ್ಬೆಂಡ್ ಬಂದರು. ನನ್ನ ಹಸ್ಬೆಂಡು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಒಂದಷ್ಟು ತರಕಾರಿಗಳನ್ನೆಲ್ಲ ತೊಗೊಂಬಂದ್ಬಿಟ್ಟಿದ್ದಾರೆ. ಸಖತ್ತು ಫ್ರೆಶ್ ಇತ್ತು ತರಕಾರಿ. ನೋಡ್ತಾ ಇದ್ದೀರಲ್ಲ, ತರಕಾರಿ ನೋಡ್ತಾ ಇದ್ದರೆ ಖುಷಿಯಾಗ್ಬಿಡ್ತು ನನಗೆ. ಅಷ್ಟೊಂದು ಚೆನ್ನಾಗಿರೋವಂಥ ತರಕಾರಿ ತೊಗೊಂಬಂದಿದ್ದಾರೆ. ಎಲ್ಲ ತರಕಾರಿನೂ ಫ್ರೆಶ್ ಆಗಿತ್ತು ನೋಡಿ. ಬೀಟ್ರೋಟು, ಬೀನ್ಸು, ಆಲೂಗಡ್ಡೆ, ಆಮೇಲೆ ಮೂಲಂಗಿ, ನವಿಲುಕೋಸು ಮತ್ತು ಬದನೆಕಾಯಿ, ಕ್ಯಾರೆಟು ಎಲ್ಲ ತೊಗೊಂಬಂದಿದ್ದಾರೆ. ಅದ್ರ ಜೊತೆಗೆ ಸ್ಯಾಂಡ್ವಿಚ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಬ್ರೆಡ್ಡು ಮತ್ತು ಅದು ಮಸಾಲ ಕಡಲೆ ಬೀಜ ಅದನ್ನು ಕೂಡ ತೊಗೊಂಬಂದಿದ್ದಾರೆ. ಏನೆಲ್ಲ ತೊಗೊಂಬಂದಿದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ ಈಗ. ಸೊ ಫ್ರೆಶ್ ತರಕಾರಿ ಇದ್ರಂತೂ ಖುಷಿ ಆಗುತ್ತಲ್ವ. ಹಾಗೆಯೇ ಸ್ಯಾಂಡ್ವಿಚ್ಚಿಗೆ ನಾನೇ ಕಟ್ ಮಾಡಿಕೊಡ್ತೀನಿ ಅಂತೇಳಿ ನನ್ನ ಹಸ್ಬೆಂಡ್ ಎಲ್ಲ ಸ್ಯಾಂಡ್ವಿಚ್ಚಿಗೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಒಂದು ಕ್ಯಾರೆಟನ್ನು ತುರಿದಾಕೊಂಡಿದ್ದಾರೆ, ಒಂದು ಮೂಲಂಗಿನ ಕೂಡ ತುರಿದಾಕೊಂಡಿದ್ದಾರೆ, ಹಾಗೆಯೇ ಟೊಮೆಟೊ 1-2 ಟೊಮೆಟೊ ಕಟ್ ಮಾಡಾಕೊಂಡಿದ್ದಾರೆ, ಹಾಗೆಯೇ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ಸ್ವಲ್ಪ ಮಸಾಲ ಕಡಲೆ ಬೀಜ ಹಾಕಿ, ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು, ಚೂರು ಉಪ್ಪನ್ನ ಹಾಕ್ಬಿಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಉಪ್ಪು ಹಾಕಿದ್ದಾರೆ. ಕೊತ್ತಂಬರಿ ಸೊಪ್ಪು ಹಾಕೋ ವಿಡಿಯೋನ ಇಲ್ಲಿ ನಾನು ಶೇರ್ ಮಾಡಿಲ್ಲ, ಲಾಸ್ಟಲ್ಲಿ ಹಾಕಿದ್ವಿ ಅದನ್ನು. ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಬ್ರೆಡ್ಡಲ್ಲಿ ನಾವು ಈ ರೀತಿ ಹಾಕಬೇಕು. ಬ್ರೆಡ್ಡಲ್ಲಿ ಸೆಂಟ್ರಿಗೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಪೀಸ್ನ ಇಡೋದು. ಈಗ 2 ಬ್ರೆಡ್ ಪೀಸ್ಗೆ ಈ ಥರ ಹಾಕ್ಬಿಟ್ಟು ಮಸಾಲಾನ ಸೆಂಟ್ರಿಗೆ, ಆನಂತರ ಇನ್ನೊಂದು ಬ್ರೆಡ್ ಪೀಸ್ನ ಅದ್ರ ಮೇಲೆ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳೋವಂಥದ್ದು ಅಷ್ಟೇ. ಇದನ್ನು ನಾನು ತೋರಿಸಿದ್ದೀನಿ ತುಂಬ ಸಲ, ಆದ್ರೂ ತುಂಬ ದಿನ ಆಗಿತ್ತಲ್ವಾ, ಹಾಗಾಗಿ ಈ ವಿಡಿಯೋ ಕೂಡ ಶೇರ್ ಮಾಡ್ತಾಯಿದ್ದೀನಿ ನಾನೀಗ. ಈಗ ಸ್ಟವ್ ಮೇಲೆ ಒಂದು ದೋಸೆ ತವಾನ ಇಟ್ಕೊಂಡು ಆ ದೋಸೆ ತವಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೋತಾ ಇದ್ದೀವಿ. ಬೆಣ್ಣೆ ಹಾಕ್ಕೊಂಬಿಟ್ಟು ನೀಟಾಗಿ ಬೆಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಬೆಣ್ಣೆ ಜೊತೆ ಈ ಒಂದು ಬ್ರೆಡ್ಡನ್ನು ಫ್ರೈ ಮಾಡೋದು. ಸೊ 2 ಬದಿನ ಒಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋವಂಥದ್ದು. ಫ್ರೈ ಆಗೋ ತನಕ ಈ ರೀತಿ ಪ್ರೆಸ್ ಮಾಡ್ತಾಯಿದ್ರೆ ನೀಟಾಗೆಲ್ಲ ಫ್ರೈ ಆಗುತ್ತೆ ಅಂತೇಳಿ ಪ್ರೆಸ್ ಮಾಡೋದಷ್ಟೇ. ಸೊ ನೋಡಿ, ಈಗ ಈ ಕಡೆ ಎಲ್ಲ ನೀಟಾಗಿ ಫ್ರೈ ಆಗಿದೆ. 2 ಬದಿಯಲ್ಲಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಈ ರೀತಿ ಮಾಡಿಕೊಡ್ಬೋದು, ಬ್ರೇಕ್ಫಾಸ್ಟ್ ಥರ ಬೇಕಾದರೂ ತಿನ್ಕೋಬೋದು, ಸಖತ್ತಾಗಿರುತ್ತೆ. ಲಾಸ್ಟಲ್ಲಿ ಒಂಚೂರು ಜಾಸ್ತಿ ಫ್ರೈ ಆಗಿಬಿಡ್ತು. ಅದಾದ ನಂತರ ಈಗ ಕಟ್ ಮಾಡ್ತಾಯಿದ್ದೀನಿ ಸ್ಯಾಂಡ್ವಿಚ್ನ.
ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಇನ್ನೂ ಏನೇನಾದರೂ ಬೇಕಂದರೆ ಚೀಸ್ ಎಲ್ಲ ಹಾಕ್ಕೊಬೋದು, ಚೀಸ್ ಹಾಕ್ಕೊಂಡು ಮಾಡ್ಕೊಬೋದು. ಕಡಲೆಬೀಜ ಬೇಡ ಅಂದರೆ ಕಡಲೆಬೀಜನ ಸ್ಕಿಪ್ ಮಾಡ್ಕೊಬೋದು. ಬೇರೆ ಏನಾದರೂ ಸೌತೆಕಾಯಿ ಆ ಥರ ಎಲ್ಲ ಇಟ್ಕೊಂಡು ನೀವು ಮಾಡಿಕೊಡ್ಬೋದು ನಿಮ್ಮ ಮಕ್ಕಳಿಗೆ. ಸೊ ಕಾಫಿ ಮಾಡಿದ್ದೆ, ಈಗ ನನ್ನ ಹಸ್ಬೆಂಡಿಗೆ ಕಾಫಿ ಕೊಡ್ತಾ ಇದ್ದೀನಿ. ಬೆಳಗಿನಾಗ ನೆಮ್ಮದಿಯಾಗಿ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡು ಕಾಫಿ ಕುಡಿಯೋಣ ಅಂದರೂ ಟೈಮ್ ಇರಲ್ಲ. ಅಷ್ಟೊಂದು ಕೆಲಸ, ಎಷ್ಟು ಕೆಲಸ ಮಾಡಿದರೂ ಮುಗಿತಾನೇ ಇರಲ್ಲ, ಅಷ್ಟೊಂದು ಬ್ಯುಸಿಯಾಗಿಬಿಡ್ತೀವಿ. ಸೊ ಈಗ ತನು ಸ್ವಲ್ಪ ಬರ್ಕೊಳ್ಳೋದಿತ್ತು, ಹಾಗಾಗಿ ಅವಳು ಸ್ನಾನ ಮುಗಿಸ್ಕೊಂಡು ಬಂದು ಕೂತ್ಕೊಂಡು ಬರ್ಕೋತಾ ಇದ್ದಾಳೆ. ನಾನು ರಾತ್ರಿನೇ ಬರ್ಕೊಳಕ್ಕಾಗಲ್ವ ಅಂತ ಬೈತಾ ಇದ್ದೀನಿ. ಮುಖ ನೋಡಿ ಆ ಥರ ಮಾಡ್ತಾ ಇದ್ದಾಳೆ, ಬೆಳಗ್ಗೆ ಬೆಳಗ್ಗೆನೇ ಬೈತೀರಾ ಅಂತ. ಹಾಗೆಯೇ ಇಲ್ಲಿ ಫ್ರೈಡ್ ರೈಸ್ ಮಾಡೋಣ ಇವತ್ತು ತಿಂಡಿ ಅಂತೇಳ್ಬಿಟ್ಟು ಫ್ರೈಡ್ ರೈಸಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೈಡ್ ರೈಸ್ ಮಾಡೋದಕ್ಕೆ ಈಗ ಸ್ಟವ್ ಮೇಲೆ ಈ ರೀತಿ ಒಂದು ಅಗಲವಾಗಿರೋ ಕಡಾಯಿ ಇಟ್ಬಿಟ್ಟು ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಫ್ರೈಡ್ ರೈಸಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ಫಸ್ಟ್ ಇಲ್ಲಿ ನೋಡಿ 1 ಇಂಚಷ್ಟು ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು 10 ಇಲ್ಕಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಾದಮೇಲೆ ಹಸಿರು ಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಈರುಳ್ಳಿ, ಇಲ್ಲಿ ನೋಡಿ ದೊಡ್ಡ ಸೈಜ್ದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಚಿಕ್ಕದಾದರೆ 2 ಹಾಕ್ಕೋಬೋದು. ಇದು ನಾನು ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಏನಪ್ಪ ಇದು ಈ ಥರ ಫ್ರೈಡ್ ರೈಸ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೋಬೇಡಿ. ಇದು ನನ್ನ ಸ್ಟೈಲಲ್ಲಿ ಮನೆಯಲ್ಲಿ ಏನಿರುತ್ತೆ ಆ ತರಕಾರಿಗಳನ್ನ ಉಪಯೋಗಿಸ್ಕೊಂಬಿಟ್ಟು ಮಾಡ್ತಾಯಿದ್ದೀನಿ ನಾನು. ಸಾಸ್ಗಳೇನೂ ಕೂಡ ಹಾಕ್ತಾಯಿಲ್ಲ ನಾನು. ಹಾಗೆಯೇ ಈಗ ಬೀನ್ಸ್ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದು 7-8 ಬೀನ್ಸನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕ್ಯಾಬೇಜ್, ಎಲೆಕೋಸನ್ನ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಉದ್ದುದಕ್ಕೆ ಅದನ್ನು ಕೂಡ ಹಾಕಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ತರಕಾರಿಗಳೆಲ್ಲ ತುಂಬ ಚೆನ್ನಾಗಿ ಬೇಯಬೇಕಂತ ಏನಿಲ್ಲ, ಫ್ರೈಡ್ ರೈಸಲ್ಲಿ ಅಷ್ಟೊಂದು ಬೇಯದೇ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಈಗ ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕ್ಬಿಟ್ಟು ಮತ್ತೊಮ್ಮೆ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗೀಗ ಫ್ರೈ ಆಗ್ತಾ ಬಂತು. ಈಗ ನಾನು ಟೊಮೆಟೊ ಸೇರಿಸ್ತೀನಿ. ಇಲ್ಲಿ ಒಂದು ದೊಡ್ಡ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಸಾಸ್ ಆಗಲಿ ಸೋಯಾ ಸಾಸ್ ಆಗಲಿ ಏನೂ ನಾನು ಹಾಕೋದಿಲ್ಲ, ಇಷ್ಟೇ ಹಾಕೋದು. ಇದೊಂದು ಸಿಂಪಲ್ ಫ್ರೈಡ್ ರೈಸು. ನಾನು ನನ್ನ ಸ್ಟೈಲಲ್ಲಿ ನನಗೆ ಹೇಗೆ ಬರುತ್ತೋ ಹಾಗೆ ಮಾಡ್ತಾಯಿದ್ದೀನಿ. ಆ ಥರ ಸಾಸ್ ಹಾಕು ಕೂಡ ನಾನು ಮಾಡಿ ತೋರಿಸಿದ್ದೀನಿ. ಹಾಗೆಯೇ ಈಗ ಸ್ವಲ್ಪ ಖಾರಕ್ಕೆ ತಕ್ಕಾಗಿ ಚಿಲ್ಲಿ ಪೌಡರು, ಹಾಗೆಯೇ ಸ್ವಲ್ಪ ಧನಿಯಾ ಪೌಡ್ರು, ಹಾಗೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಇಷ್ಟನ್ನು ಹಾಕ್ಕೊಂಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈಗ ಅನ್ನನ ಮಿಕ್ಸ್ ಮಾಡೋದಷ್ಟೇ. ಹುಡಿಯಾಗಿದ್ದರೆ ಅನ್ನ ಚೆನ್ನಾಗಿರುತ್ತೆ. ಈಗ ಅನ್ನ ಹುಡಿಯಾಗಿ ಮಾಡ್ಕೊಂಡಿದ್ದೆ, ಅನ್ನನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮಿಕ್ಸ್ ಮಾಡೋವಂಥ ಟೈಮಲ್ಲಿ ವಿಡಿಯೋ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ವಿಡಿಯೋ ಆಗಿಲ್ಲ. ಸೊ ಆ ವಿಡಿಯೋ ಕ್ಲಿಪ್ಪೆಲ್ಲ ಮಿಸ್ ಆಗಿಬಿಟ್ಟಿದೆ, ಹಾಗಾಗಿ ಬೇಜಾರಾಯಿತು. ಇದಿಷ್ಟೇ ತೋರ್ಸೋಕ್ಕಾಗಿದ್ದು. ಮತ್ತು ಇನ್ನು ಪೂರ್ತಿಯಾಗಿ ನಾನು ಡೀಟೇಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ದು ಅದು ಯಾವುದು ಕೂಡ ತೋರ್ಸೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ಈಗ ಲಂಚ್ ಬಾಕ್ಸ್ನ ನಾನು ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಲಂಚ್ ಬಾಕ್ಸಿಗೆ ಫ್ರೈಡ್ ರೈಸ್ ಹಾಕಿಟ್ಟಿದ್ದೀನಿ. ಹಾಗೆಯೇ ಸ್ನ್ಯಾಕ್ಸಿಗೆ ಇವತ್ತು ಸ್ಯಾಂಡ್ವಿಚ್ ಹಾಕಿದ್ದೀನಿ. ಸೊ 2 ಸ್ಯಾಂಡ್ವಿಚನ್ನ ಹಾಕಿದ್ದೀನಿ. ತನಗೆ ತುಂಬ ಇಷ್ಟ ಸ್ಯಾಂಡ್ವಿಚ್ ಅಂದರೆ, ಹಾಗಾಗಿ 2 ಹಾಕಿದ್ದೀನಿ. ಬೆಳಗ್ಗೆನೂ ಅರ್ಜೆಂಟಿಗೆ ಅಷ್ಟೊಂದು ಸರಿಯಾಗಿ ಹೊಟ್ಟೆ ತುಂಬ ತಿನ್ನೋದಿಲ್ಲ, ಸಾಕು ಸಾಕು ಅಂತಾಳೆ. ಸ್ನ್ಯಾಕ್ಸ್ ಪೀರಿಯಡ್ ಇರೋದ್ರಿಂದ ಸ್ನ್ಯಾಕ್ಸಲ್ಲಿ ತಿನ್ಕೊತಾಳೆ, ಹಾಗಾಗಿ ಸ್ನ್ಯಾಕ್ಸಿಗೆ ಹಾಕಿದ್ದೀನಿ. ಅದಾದ ನಂತರ ಲಂಚ್ ಬಾಕ್ಸ್ನ ಈಗ ಪ್ರಿಪೇರ್ ಮಾಡಿ ಲಂಚ್ ಬಾಕ್ಸ್ನ ಬ್ಯಾಗಲ್ಲಿ ಇಡ್ತಾಯಿದ್ದೀನಿ. ಹಾಗೆ ನನ್ನ ಹಸ್ಬೆಂಡು ಬೆಳಗ್ಗೆ ಬಂದರು, ಬಟ್ ಅವರು ಮತ್ತೆ ನಾನು ಡ್ಯೂಟಿಗೆ ಹೋಗಬೇಕು, ನನಗೆ ಟೈಮ್ ಇಲ್ಲ, ಡ್ಯೂಟಿ ಕಂಪ್ಲೀಟ್ ಆಗಿಲ್ಲ ಅಂತಂದರು. ಹಾಗಾಗಿ ಅವರು ಬೆಳಗ್ಗೆ ಬಂದು ಮತ್ತೆ ಇವಾಗ ತನ್ನನ್ನು ಸ್ಕೂಲಿಗೆ ಬಿಟ್ಬಿಟ್ಟು ರೆಡಿಯಾಗಿ ಮತ್ತೆ ಅವರು ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಬೆಳಗ್ಗೆ ತಿಂಡಿ ತಿನ್ನಲಿಲ್ಲ, ನಾನು ಅಲ್ಲೇ ತಿನ್ಕೋತೀನಿ ಅಂತಂದರು. ಹಾಗಾಗಿ ಅವ್ರಿಗೂ ಕೂಡ ಲಂಚ್ ಬಾಕ್ಸಿಗೆ ಹಾಕ್ಬಿಟ್ಟು ಈಗ ಕೊಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಆಲ್ರೆಡಿ ಈಗ ಕೆಳಗಡೆ ಹೋಗಿ ಗಾಡಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ನನ್ನ ಹಸ್ಬೆಂಡ್ಗೆ ಸಪ್ರೇಟಾಗಿ ಲಂಚ್ ಬಾಕ್ಸು ಸ್ಪೂನ್ ಕೊಟ್ಟು ತನಗೀಗ ಲಂಚ್ ಬ್ಯಾಗ್ನ ಕೊಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ ಅನ್ನೋದಕ್ಕಿಂತ ಅದು ಬ್ರೇಕ್ಫಾಸ್ಟ್ ಬಾಕ್ಸ್ ಅಂತಲೇ ಹೇಳ್ಬೋದು. ಈಗ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅವರು, ಹಾಗಾಗಿ ಅವ್ರಿಗೆ ಫ್ರೈಡ್ ರೈಸ್ ಹಾಕಿ ಕೊಟ್ಟಿದ್ದೀನಿ. ಸೊ ತನು ಈಗ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ನನ್ನ ಹಸ್ಬೆಂಡ್ ಈಗ ಕೆಳಗಡೆ ಗಾಡಿನ ಸ್ಟಾರ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಾರೆ 8:45 ಅಷ್ಟೊತ್ತಿಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ತನ್ನನ್ನು ಸ್ಕೂಲಿಗೆ ಕಳಿಸ್ಬಿಡ್ಬೇಕು. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಪ್ರತಿದಿನ ನಾನು ಬ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಯಾರು ಕೂಡ ಬೇಜಾರಾಗಬೇಡಿ ಸರಿಯಾಗಿ ಬ್ಲಾಗ್ ಹಾಕಿಲ್ಲ ಅಂತ. ನನ್ನದೇ ಆದಂಥ ಒಂದಷ್ಟು ಫೋನ್ ಪ್ರಾಬ್ಲಮ್ ಇರ್ಬೋದು, ಚಾನಲಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಆಗಿದ್ದರಿಂದ ಸ್ವಲ್ಪ ನಾನು ಕೂಡ ಡಿಸ್ಟರ್ಬ್ ಆಗಿದ್ದೆ. ಹಾಗಾಗಿ ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ರೆಗ್ಯುಲರ್ ವ್ಲಾಗ್ ಬರುತ್ತೆ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.